ಎಲ್ರು ನಮಸ್ತೆ. ಒಂದು ಕಾಮಿಡಿ ಇನ್ಸಿಡೆಂಟ್ ಘಟನೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಆ ಕಡೆ ಅಂಬೇಡ್ಕರ್ ಸ್ಟ್ಯಾಚು ಐತೆ ಅಲ್ಲ ಗೇಟ್ ಹತ್ರ. ಅಲ್ಲೊಬ್ಬ ವಯಸ್ಸಾದವರು ಸುಮಾರು ಒಂದು 65 ಅನ್ಕೊಳ್ಳೋಣ, ಏನು ಸೆಕ್ಯೂರಿಟಿ ಕೈ ಇಟ್ಕೊಂಡು ಟ್ರೈನ್ ಬಂತು, ಎಲ್ಲಾ ಬಂದ್ರು. ಎಲ್ಲಿ ಮೇಡಮ್ ಆಟೋ, ಎಲ್ಲಿ ಮೇಡಮ್ ಆಟೋ, ಎಲ್ಲಾರು ಬುಕ್ಕಿಂಗ್ ಸರ್, ಬುಕ್ಕಿಂಗ್ ಆಗಿದೆ, ಬುಕ್ಕಿಂಗ್ ಆಗಿದೆ. ನಾನು ನೋಡ್ತಾ ಇದ್ದೆ, ಯಾರ ಕಸ್ಟಮರ್ ತಿರ್ತಾರ ಅಂತ. ಅಪ್ಪನೂ ನೋಡಿದೆ, ಬುಕ್ಕಿಂಗ್ ಬುಕ್ಕಿಂಗ್ ಬೈಕೋತಿದ್ದೆ. ಎಲ್ಲ ಬುಕ್ಕಿಂಗ್ ಗುರು, ಯಾರ ಕೈ ಬಡಿಗೆ ಸಿಗಲ್ಲ. ಆಟೋ ಹತ್ತದು, ಆಟೋ ತಗೊಂಡು ಅಲ್ಲಿಂದ ಒಂದು ಏರಿಯಾ ಹೋಗಿ ಮತ್ತೆ ಒಂದು 45 ನಿಮಿಷಕ್ಕೆ ಮತ್ತೆ ಅದೇ ಜಾಗ ಬಂದು ಇಳಿಸ್ತೆ. ಪ್ಯಾಸೆಂಜರ್ ನೋಡ್ದ ಅಪ್ಪ ಅಲ್ಲೇ ನಿಂತವನು, ಅಲ್ಲಲ್ಲೇ ಓಡಾಡ್ತವನೆ. ಮತ್ತೆ ಜನ ಓಡಾಡ್ತಾರೆ. ಎಲ್ಲಿಂಗ್ ಮೇಡಮ್, ಎಲ್ಲಿಂಗ್ ಮೇಡಮ್, ಒಬ್ರು ಕರೆದ್ರು, ಒಬ್ರು ಒಂದ್ ಕಡೆ ಕೇಳಿದ್ರು, ಹೆಬ್ಬಾಳ ನನಗೆ ಕೇಳಿದ್ರು. ಇವರು ಒಂದು ರೇಟ್ ಹೇಳಿದ್ರು, ಆ ರೇಟ್ ಕೊಪ್ಲಿಲ್ಲ. ಇನ್ನೊಂದಿಬ್ರು ಮಾತಾಡ್ತಾ ಇದ್ರು, ನಾನು ನೋಡ್ದೆ ಮತ್ತೆ ಅದೇ ಅವ್ರಿಗೆಲ್ಲ ರೇಟ್ಗಿಂತ ಎಕ್ಸ್ಟ್ರಾ ಕೇಳ್ತವ್ರೆ ಅನ್ಸುತ್ತವ್ರು. ಮತ್ತೆ ಅಲ್ಲಿ ಒಂದು ಬಾಡಿಗೆ ಸಿಕ್ತು ನನಗೆ. ಮತ್ತೆ ಹೋದೆ ರಾಜೇಂದ್ರ ನಗರ ನಗರ ಸುತ್ಕೊಂಡು ಮತ್ತೆ ಸುಮ್ಮನೆ ಒಂದು 10 ಮುಕ್ಕಾಲು ಬಂದೆ. ಇದು ಬೆಳೆ 6:30 ಆಗಿದ್ದು. 10 ಮುಕ್ಕಾಲು ಬಂದಿದ್ದೀನಿ. ಎಲ್ಲಿ ಬಂದೆ, ಮತ್ತೆ ಅದೇ ಮೆಜೆಸ್ಟಿಕ್ ಬಂದೆ. ಆದ್ರೂ ಆ ಅಪ್ಪ ಇರ್ತಾನೆ ಇರೋದು ನೋಡೋಣ ಅನ್ಕೊಂಡು ನಾನು ಮತ್ತೆ ಸ್ವಲ್ಪ ಮುಂದೆ ಬಂದೆ. ಆ ಅಪ್ಪ ಅಲ್ಲೇ ನಿಂತವನೆ. ಮತ್ತೆ ಅಲ್ಲಿರೋರು ಯಾರೋ ಒಂದು ಬತ್ತವ್ರೆ, ಬರೋ ರೇಟ್ ಮಾತಾಡ್ತವನೆ. ಇನ್ನೂರು ಕೊಡ್ತೀರಾ, 400 ಕೊಡ್ತೀರಾ, ಬರ್ತೀನಿ ಅಂತ ಮತ್ತೆ ಹೋಯ್ತವನ್. ಸರಿ ಆಯ್ತು ಅಂತ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಸುಮಾರು ಒಂದು ಗಂಟೆ ಅಷ್ಟನ್ನು 11 ಸಕ್ಕರೆ ಬಂದೆ. ಆದ್ರೆ ಅಪ್ಪ ಇರ್ತಾನೆ ಇರಲ್ವಾ ಅಂತ ಸುತ್ಕೊಂಡ್ಬಂದು ನೋಡ್ತಾ ಇದೀನ, ಅಪ್ಪ ಅಲ್ಲೇ ಕೂತವನ್. ಸಣ್ಣ ಸಿಗ್ಲಿಲ್ಲ ಅಪ್ಪ, ಒಬ್ರು ಬಾಡಿಗೆ ಎತ್ಕೊಂಡು ಹೋಗೋಣ ಅಂತ. ಮತ್ತೆ ನೋಡ್ರ ಅಪ್ಪ ಕುತ್ಕೊಂಡವನೆ. ಆಮೇಲೆ ಏನಾಗಿತ್ತು ಅಂದ್ರೆ ದಿಢೀರ್ ಅಂತ ಒಂದಿಬ್ರು ಬತ್ತವ್ರೆ. ಅವ್ರು ಹಿಂದಿಯವ್ರು ಅನ್ಕೊಂಡು ಕನ್ನಡದಾಗ ಬೈದ್ಬಿಟ್ಟವನ್. ಕಿದ್ದಾಗ ಬೈದ್ಬಿಟ್ಟು ಎಲ್ಲ ಆನ್ಲೈನ್ ಬುಕ್ ಮಾಡ್ಕೊಂಡ್ಬಿಡ್ತೀರಾ ಕಿದ್ದಾಗ ಬೈದ್ಬಿಟ್ಟವನೆ. ಅವನ್ ದಿಢೀರ್ ರುಚಿ ಕಿದ್ಬಿಟ್ಟವನ್. ಏಯ್ ಕನ್ನಡದವನು ಹಿಂದಿನ ಅನ್ಕೊಂಬಿಟ್ಟ. ಏನು ಬೈತಾ ಇರೋದು, ಏನೇನು ಬೈತಾ ಇರೋದು ಅಂತ ರೇಸ್ ಆಗೋಯ್ತು, ಜಗಳ ಆಗೋಯ್ತು. ಆಮೇಲೆ ಅಲ್ಲಿರೋ ನಾನು ಕೆಲವು ಜನ ಎಲ್ಲ ಹೋಗಿ ಜಗಳ ಬಿಡಿಸ್ತು. ಅಂದ್ರೆ ಏನಪ್ಪ ವಿಷಯ ಅಂದ್ರೆ, ಆ ಅಪ್ಪನ್ಗೆ ಬೇಕಾಗಿರೋ ಬಾಡಿಗೆ ಸಿಗ್ತಾ ಇಲ್ಲ. ಬಟ್ ಆ ಅಪ್ಪ ಒಂದು ಬಾಡಿಗೆ ಹೊಡೆಯೋಷ್ಟರಲ್ಲಿ ನಾನು ಸುತ್ಕೊಂಬಂದು ಎಷ್ಟೋ ದುಡ್ಬಿಟ್ಟೆ. ಅಂದ್ರೆ ನಾವು ಅಂದ್ಕೊಂಡು ಸಿಗ್ಲಿಲ್ವಾ, ಸಿಕ್ಕಿದಕ್ಕೆ ಹೋಗ್ಬಿಡ್ಬೇಕು, ಆಗ ದುಡಿಮೆ ಆಗುತ್ತೆ ಅಲ್ವಾ. ಕೊನೆ ಗಲಾಟೆನ ಆಯ್ತು. ಅಯ್ಯಪ್ಪ ಟೆನ್ಷನ್ ಸುಮಾರು ಒಂದು 5-6 ಅವರ್ ಆಯ್ತು. ಅಯ್ಯಪ್ಪ 30 ರೂಪಾಯಿ ದುಡ್ದಿಲ್ಲ. ಯಾಕಂದ್ರೆ ಅಪ್ಪ 200 ಜೊತೆ 400 ರೂಪಾಯಿ ನೋಡ್ತಾ ಇದ್ದ, 400 ಜೊತೆ 800 ರೂಪಾಯಿ ನೋಡ್ತಾ ಇದ್ದ. ಬಟ್ ನಾವೇನು ನೋಡ್ಲಿಲ್ಲ. ಅದೇ ಸಮಯಕ್ಕೆ ಅವನೇನ್ ಅನ್ಕೊಂಡಿದ್ದ ಅಷ್ಟೇ ದುಡ್ಕೊಂಡ್ ಬಂದಿದ್ದೀನಿ ನಾನು. ಬಟ್ ಅಪ್ಪಂಗೆ ಗೊತ್ತಿಲ್ಲ. ದುಡಿತಾ ಇರ್ಬೇಕು ಅಷ್ಟೇ, ಆಟೋ ವೀಲ್ಸ್ ತಿರುಗ್ತಾ ಇರ್ಬೇಕು, ದುಡಿತಾ ಇರ್ಬೇಕು. ಇಷ್ಟು ವಿಷಯ. ನೀವು ಅಷ್ಟೇ 200ಕ್ಕೆ 400ಕ್ಕೆಲ್ಲ ವೇಟ್ ಮಾಡಬೇಡಿ. ಸಿಕ್ಕಿದ್ ಬಡಿ ಹಾಕೊಂಡೋಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಚೆನ್ನಾಗಿ ದುಡೀರಿ, ಚೆನ್ನಾಗಿರಿ. ಥ್ಯಾಂಕ್ ಯು.